ಪಿತ್ರಾರ್ಜಿತ ಆಸ್ತಿ ಕಾನೂನು ಬದಲಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಹತ್ವದ ಆದೇಶವನ್ನ ನ್ಯಾಯಾಲಯ ಹೊರಡಿಸಿದ್ದು, ಇದರ ಸಾಧಕ ಬಾಧಕಗಳ ಕುರಿತಾಗಿ ನಾವು ಚರ್ಚೆ ನಡೆಸ್ತಾ ಇದ್ವಿ. ಈಗ ನಮಗೆ ಹಾಸನದಿಂದ ಇಕ್ಬಾಲ್ ಕರೆ ಮಾಡಿದ್ದಾರೆ. ಇಕ್ಬಾಲ್, ಏನು ಹೇಳ್ತೀರಾ ಈ ಒಂದು ಕಾನೂನಿನ ಈ ಒಂದು ಆದೇಶದ ಕುರಿತಾಗಿ? ಹಲೋ, ಹೇಳಿ ಇಕ್ಬಾಲ್. ಶಂಕರಪ್ಪನವ್ರು ಮಾತಾಡ್ಬೇಕಾಯ್ತು. ಮಾತಾಡಿ ಸರ್. ಈಗ 94 ಅಲ್ಲಿ ನಮ್ಮ ಫಾದರ್ ಡೆತ್ ಆಗಿದ್ದಾರೆ. 94 ಡೆತ್ ಆದ್ಮೇಲೆ ನಾವು ನಮ್ಮ ಸಿಸ್ಟರ್ಸ್ ಎಲ್ಲ 2003-4 ಅಲ್ಲಿ ಕೋರ್ಟಿಗೆ ಹಾಕ್ಬಿಟ್ಟು ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಂಡು ನಾವು ಅಮೌಂಟ್ ಕೊಟ್ಟಿದೀವಿ. ಈಗ ಅವರು ಮತ್ತೆ ಲಾಸ್ಟ್ ಇಯರ್ ಮತ್ತೆ ಕೋರ್ಟಿಗೆ ಹಾಕಿದ್ದಾರೆ. ಸರ್, ನಮ್ದು ಮೊಹಮ್ಮದನ್ ಲಾ ಇದು ಲಾಗೂ ಆಗುತ್ತಾ ಅಂತ ಕೇಳ್ಬೇಕಾಯ್ತು. ಈಗ ನೋಡಿ, ಇದು ಪರ್ಸನಲ್ ಲಾಸ್ ಅಲ್ಲಿ ಬರ್ತದೆ. ಸರ್ ಹೇಳಿ. ಈಗ ಸುಪ್ರೀಂ ಕೋರ್ಟಲ್ಲೂ ಸಹ ಇವು ಕ್ರಾಂತಿಕಾರಿ ನಿರ್ಣಯಗಳನ್ನು ಇವತ್ತು ದಿವಸ ತಗೊಂಡಿದ್ದಾರೆ. ಏನು ಮೇಂಟೆನೆನ್ಸ್ ಕೇಸಲ್ಲಾಗಿರ್ಬೋದು, ಹೆಣ್ಮಕ್ಳಿಗೂ ಮುಸ್ಲಿಂ ಹೆಣ್ಮಕ್ಳಿಗೂ ಕೊಡಬೇಕು ಅಂತಕ್ಕಂಥ ಒಂದು ಕ್ರಾಂತಿಕಾರಿ ತೀರ್ಮಾನಗಳನ್ನು ಯಾವ ರೀತಿ ತಗೊಂಡ್ರು, ಅದೇ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅವರು ಸಹ ಇದರಲ್ಲಿ ಸ್ವಲ್ಪ ಗೈಡ್ಲೈನ್ಸನ್ನು ಮಾಡಿದ್ದಾರೆ. ನಿನ್ನೆ ಮಾಡಿರ್ತಕ್ಕಂಥ ಜಡ್ಜ್ಮೆಂಟಲ್ಲಿ ಇನ್ನೂ ಮುಸ್ಲಿಂ ಹೆಣ್ಮಕ್ಳಿಗೂ ಸಹ ಆಸ್ತಿ ಪಾಲು ಇದೆ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಆಸ್ತಿ ಪಾಲು ಇದೆ ಎನ್ನುವುದನ್ನ ಧಾರ್ಮಿಕ ಕಾನೂನುಗಳು ಪರಿಗಣಿಸಿ ತಿದ್ದುಪಡಿ ತರಬೇಕು ಅಂತ ಹೇಳಿದ್ದಾರೆ. ತಿದ್ದುಪಡಿ ಅಂದ್ರೆ ಇಟ್ಸ್ ಓನ್ಲಿ ಸಜೆಷನ್, ಗೈಡ್ಲೈನ್ಸ್ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಏನು ಲಾಸ್ಟ್ ವೀಕಲ್ಲಿ ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಮಾಡಿದ್ರು. ಏನು ಅದೇ ರೀತಿಯಲ್ಲಿ ಇವತ್ತು ಆಸ್ತಿಯಲ್ಲೂ ಸಹ ಒಂದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಏನು ಮುಸ್ಲಿಂ ಹೆಣ್ಮಕ್ಳಿಗೂ ಸಹ ಆಸ್ತಿಯ ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಒಂದು ಗೈಡ್ಲೈನ್ಸನ್ನು ಮಾಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಸುಪ್ರೀಂ ಕೋರ್ಟ್, ಇಟ್ಸ್ ನಾಟ್ ಅ ಡೈರೆಕ್ಷನ್, ಒಂದು ಸಲಹೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಎರಡನೇ ವಿಚಾರ ಏನಂದರೆ, ನೀವು 2004 ಆಲ್ರೆಡಿ ನೀವು ನಿಮ್ಮ ತಂದೆ ಸತ್ತೋಗ್ಬಿಟ್ಟಿದ್ರೆ ಆಸ್ತಿ ಪಾಲಾಗಿದೆ ಅಂತ ಹೇಳಿರೋದ್ರಿಂದ ಇದು ಸುಮ್ಮನೆ ಗೈಡ್ಲೈನ್ಸನ್ನು ಕೊಟ್ಟಿರೋದು ಸುಪ್ರೀಂ ಕೋರ್ಟಲ್ಲಿ. ದೇ ಕ್ಯಾಂಟ್ ಕ್ಲೈಮ್ ಏನು ಈಕ್ವಲ್ ಶೇರ್ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಲಿಕ್ಕೆ ಮುಸ್ಲಿಂ ನಿಮ್ಮ ತಂಗಿಯರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದಾಗತ್ತೆ, ಇದು ಮೊಹಮ್ಮದನ್ ಲಾ ಪ್ರಕಾರ, ಧಾರ್ಮಿಕ ಕಾನೂನಿನ ಪ್ರಕಾರ ನಮ್ಮಲ್ಲಿ ಮೂಜುಬಾನಿ ವ್ಯವಹಾರ ಅಂತ ಮಾಡ್ತೀವಿ, ಅಂದರೆ ಬಾಯಿ ಮಾತಿನ ಪಾರ್ಟಿಷನ್ಗಳು ಮಾಡ್ಕೊಳ್ತೀವಿ. ಹಾಗೇನಾದರೂ ಆಗ್ಬಿಟ್ಟಿದ್ರೆ 13 ವರ್ಷದಕ್ಕಿಂತ ಕಡಿಮೆ ಇರುವಾಗ ಆ ಸ್ಪ್ಯಾನ್ನಲ್ಲಿ ಹೆಣ್ಮಕ್ಳು ಕೇಸ್ ಹಾಕಬಹುದು. ಇದು ಪಾರ್ಟಿಷನ್ ಡೀಡ್ ಮುಖಾಂತರ ಪಾರ್ಟಿಷನ್ ಆಗಿರಬೇಕು, ಇಲ್ಲ ಕೋರ್ಟ್ ಡಿಕ್ರಿಯ ಮೂಲಕ ಪಾರ್ಟಿಷನ್ ಆಗಿರಬೇಕು. ಹಾಗಿರುವಾಗ ಹೆಣ್ಣು ಮಕ್ಕಳು ಮತ್ತೆ ಮತ್ತೆ ಕೇಳ್ಕೊಂಡು ನನ್ನ ಶೇರ್ ಕಡಿಮೆ ಆಯಿತು, ನನಗೆ 5,000 ರೂಪಾಯಿ ಜಾಸ್ತಿ ಬರಬೇಕಿತ್ತು, ಆ ಥರ ಕೇಸ್ ಹಾಕುವಾಗಿಲ್ಲ. ಇವ್ರು ಹೇಳ್ತಾ ಇರೋ ಪ್ರಕಾರ ಇವರೇನಾದರೂ ಬಾಯಿ ಮಾತಿನಲ್ಲಿ ಆಗ್ಬಿಟ್ಟು ಸುಮ್ಮನೆ ಒಂದು ಪತ್ರ ಬರೆಸ್ಕೊಂಡು 5,000 10,000 ಕೊಟ್ಬಿಟ್ಟು ಶೇರ್ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಹೆಣ್ಣು ಮಕ್ಕಳಿಗೆ ಹಕ್ಕು ಬರುತ್ತೆ. ಆದರೆ ಬರುವುದು ಸಹ ಅವರ ಧಾರ್ಮಿಕ ಕಾನೂನಿನ ಪ್ರಕಾರ. ಇದು ವಿಶೇಷವಾಗಿ ಇದರಲ್ಲಿ ಈ ಪತ್ವ ಅಂತ ಕರೀತಾರೆ ಅವರು ಮುಲ್ಲಾಗಲ್ ಮುಂದೆ ಕೆಲವು ಕಾನೂನು ಅವರೇ ಅರ್ಜಿ ಆಗಿರ್ತಕ್ಕಂಥ ಓರಲ್ ಆಗಿ ಮತ್ತು ಕಾನೂನು ಕೆಲವು ಮಾತಿನ ಮುಖಾಂತರವಾಗಿ ಪಾರ್ಟಿಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಧಾರ್ಮಿಕ ಕಾನೂನಲ್ಲಿ. ಸೊ ಇಲ್ಲಿ ವಿಶೇಷವಾಗಿ ಸ್ಪೆಷಲ್ ಎನಾಕ್ಟ್ಮೆಂಟ್ಸಲ್ಲಿ ಇವರು ಕೋರ್ಟಲ್ಲಿ ಬಂದು ಪಾರ್ಟಿಷನ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ 13 ವರ್ಷಕ್ಕಿಂತ ಒಳಗಡೆ ಭಾಗದಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ದೇ ಕ್ಯಾನ್ ಕ್ಲೈಮ್. ಅದು 2005 ಮುಂಚಿತವಾಗಿದ್ದರೆ 2004 ಅಂತ ಹೇಳ್ತಾ ಇರೋದ್ರಿಂದ ಇವರು ಆ ಭಾಗದಲ್ಲಿ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಅವ್ರ ತಂದೆನೂ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಭಾಗನೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2004 ಸೆಪ್ಟೆಂಬರ್ 2005 ಮುಂಚಿತವಾಗಿ ಆಗಿರ್ತಕ್ಕಂಥದ್ದು. ಸೊ ಇದಾದ ನಂತರ ಸಹ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ವಿಶೇಷ ಅಂದರೆ ಈ ಒಂದು ಕಾನೂನು ಅಡಿಯಲ್ಲಿ ಇವರು ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಲ್ಲಿ. ಅದು ವೈಯಕ್ತಿಕ ಕಾನೂನು ಏನು ಧಾರ್ಮಿಕ ಕಾನೂನು ಏನಿದೆ ಅದರಲ್ಲಿ ಮಾತ್ರ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಆಗೋದೇ ಹೊತ್ತು ಇದರಲ್ಲಿ ಕ್ಲೈಮ್ ಮಾಡಲಿಕ್ಕೆ ಬರೋಲ್ಲ. ಬಟ್ ಸುಪ್ರೀಂ ಕೋರ್ಟ್ ಇಸ್ ಗಿವನ್ ಎ ವೆರಿ ಗುಡ್ ಗೈಡ್ಲೈನ್ಸ್, ಸಲಹೆಯನ್ನು ಕೊಟ್ಟಿದೆ. ನೀವು ಇದ್ರ ಬಗ್ಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನನ್ನು ರಚನೆ ಮಾಡಲಿಕ್ಕೆ ಅವ್ರ ರಕ್ಷಣೆಗೋಸ್ಕರ ಪ್ರಯತ್ನ ಮಾಡಿ ಅಂತಕ್ಕಂಥ ವೀಕ್ಷಕರಿಗೆ ಸ್ಪಷ್ಟವಾಗಿ ಏನು ಹೇಳಬೇಕು ಗೊತ್ತಾ, ಈಗ ನಾವು ಮಾತಾಡ್ತಾ ಇರೋದು ಹಿಂದೂ ಉತ್ತರದಾಯಿತ್ವ ಮತ್ತು ವಾರಸುದಾರ ಹಕ್ಕು ಕಾಯಿದೆ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಜಡ್ಜ್ಮೆಂಟಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಇನ್ಯಾವ ಕಾನೂನಲ್ಲೂ ಯಾವುದೇ ತಿದ್ದುಪಡಿ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಈ ಸಂಬಂಧಪಟ್ಟ ಕಾನೂನಿಗೆ ಜಡ್ಜ್ಮೆಂಟ್ ಕೊಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಮುಂಚೆ ಏನಿರ್ತಾ ಇತ್ತು ಅಂದರೆ ಶಾಸಕಾಂಗ ಮಾಡಿದ ಕಾನೂನು ಪ್ರಕಾರ ನ್ಯಾಯದಾನ ಮಾಡಿ ಹೋಗ್ತದೆ ಅಂತ ಇರ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಎಷ್ಟೋ ವಿಚಾರಗಳಲ್ಲಿ ಜುಡಿಷಿಯರಿ ಧೈರ್ಯ ವಹಿಸಿ
ತಾನೇ ಮುಂದೆ ಬಂದು ಎಲ್ಲ ಹೆಣ್ಮಕ್ಳಿಗೂ ಸಮನಾಗಿ ರಕ್ಷಣೆ ಸಿಗಬೇಕು ಅನ್ನೋ ನಿಟ್ಟಿನಿಂದ ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಕಾನೂನಿನ ಬಗ್ಗೆ ಕೊಡಬೇಕಾದಂತಹ ಜಡ್ಜ್ಮೆಂಟಿನ ಸಂದರ್ಭದಲ್ಲೂ ಸಹ 2ನೇ ಪ್ಯಾರಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಅನುಕೂಲವನ್ನು ಮುಸಲ್ಮಾನ ಧರ್ಮದ ಹೆಣ್ಣು ಮಕ್ಕಳಿಗೂ ಅನ್ವಯ ಆಗುವ ಹಾಗೆ ಕಾನೂನುಗಳನ್ನು ತಿದ್ದುಪಡಿ ತರಬೇಕು ಅಂತ. ಅದು ಸರ್ಕಾರಕ್ಕೆ ಇದನ್ನ ನಾವು ನಿರ್ದೇಶನ ಅಂತೀವಿ. ನಿರ್ದೇಶನ ಯಾವತ್ತು ಕಾನೂನಾಗಲ್ಲ, ನಿರ್ದೇಶನ ಜಸ್ಟಿಸ್ ಕೂಡ ಅಲ್ಲ. ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಮೊನ್ನೆ ಮನೇಕಾ ಗಾಂಧಿ ಕೂಡ ಅದನ್ನ ಮತ್ತೆ ರಿಪೀಟ್ ಮಾಡಿದ್ರು. ನಮ್ಮಲ್ಲಿ ಬಹಳ ಹಿಂದಿನಿಂದ ಒಂದು ಮಾತಿದೆ, ಕಾನೂನೇ ಬೇರೆ ನ್ಯಾಯನೇ ಬೇರೆ ಅಂತ. ಕೆಲವೊಮ್ಮೆ ಎರಡು ಬೇರೆ ಬೇರೆಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತವೆ. ಈ ಇದರಲ್ಲಿ ಆ ಥರ ಆಗಿರೋದ್ರಿಂದ ಮಹಿಳೆಯರು, ಅವಳು ಇಸ್ಲಾಂ ಧರ್ಮದವಳು, ಪಾರ್ಸಿ ಧರ್ಮದವಳು, ಕ್ರಿಶ್ಚಿಯನ್ ಧರ್ಮದವಳು, ಯಾರೇ ಆದರೂ ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡೋ ನಿಟ್ಟಿನಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದೆ. ಇನ್ನೊಂದು ಸಣ್ಣ ಕ್ಲಾರಿಫಿಕೇಶನ್ ಏನು ಗೊತ್ತಾ, ಪ್ರತಿ ಜಡ್ಜ್ಮೆಂಟ್ನಲ್ಲೂ ನಮ್ಮಲ್ಲಿ ಆಬಿಟರ್ ಡಿಕ್ಟಾ ರೇಷಿಯೋ ಡಿಸಿಡೆಂಟಿ ಅಂತ 2 ಅಂಶಗಳು ಇರ್ತವೆ. ಎಸ್ಪೆಷಲಿ ಹೈಯರ್ ಕೋರ್ಟ್ಸ್ ಕೊಡ್ತಕ್ಕಂತಹ ಜಡ್ಜ್ಮೆಂಟ್ನಲ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಡುವ ಜಡ್ಜ್ಮೆಂಟ್ಗಳಲ್ಲಿ ಇದರಲ್ಲಿ ಏನಂದರೆ, ಒಂದು ಆ ಕೇಸಿಗೆ ಸಂಬಂಧಪಟ್ಟಂತಹ ಮಾತ್ರ ಜಡ್ಜ್ಮೆಂಟು. ಈಗ ಇವರು ಪುಷ್ಪ ಅವರ ಕೇಸ್ ಹೇಳಿದ್ರಲ್ಲ, ಅದು ಆ ಪುಷ್ಪ ಅನ್ನುವ ವ್ಯಕ್ತಿ ಯಾರು ಕೇಸ್ ಹಾಕಿರ್ತಾರೆ ಅವರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರಗಳನ್ನು ಹೇಳಿರ್ತಾರೆ. ಜೊತೆಗೆ ಇನ್ನೊಂದು ಭಾಗದಲ್ಲಿ ಸರ್ಕಾರಕ್ಕೆ ಕೊಡಬೇಕಾದಂತಹ ನಿರ್ದೇಶನಗಳು, ಅಂದರೆ ತಿದ್ದುಪಡಿ ತನ್ನಿ ಅಥವಾ ಇದ್ರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡಿ ಅಂತಾನೋ, ಮತ್ತು ಸಮಾಜಕ್ಕೆ ಕೆಲವು ನಿರ್ದೇಶನಗಳನ್ನ ಎಲ್ಲರಿಗೂ ಅಪ್ಲೈ ಆಗುವಂತಹ ಆ ನಿರ್ದೇಶನದಲ್ಲಿ ಈ ಮುಸಲ್ಮಾನ್ ಹೆಣ್ಣು ಮಕ್ಕಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿ. ಎಸ್, ಈಗ ಬೆಂಗಳೂರಿಂದ ಭಾಗ್ಯ ಕರೆ ಮಾಡ್ತಾರೆ. ಭಾಗ್ಯ, ನಿಮ್ಮ ಪ್ರಶ್ನೆ ಏನು? ಸರ್, ನಮ್ಮ ತಂದೆ ಇಲ್ಲ ಮೇಡಮ್. ನಮ್ ತಾಯಿ ಇದ್ರು. ನಮ್ ತಾಯಿ ಇವಾಗ 2 ಎಕರೆ ಜಮೀನಿದೆ. ನಾವು 3 ಜನ ಹೆಣ್ಮಕ್ಳು. ನಮ್ಮ ಅಣ್ಣ ತೀರೋಗ್ಬಿಟ್ರು. ಇವಾಗ 8 ವರ್ಷ ಆಯ್ತು ನಮ್ಮ ಅಣ್ಣ ತೀರೋಗಿ. ಅವ್ರಿಗೆ ಗೌರ್ಮೆಂಟ್ ಜಾಬ್ ಇತ್ತು. ಈಗ ನಮ್ ತಾಯಿಗೆ ಸ್ಟ್ರೋಕ್ ಆಗಿ 5 ವರ್ಷ ಆಯ್ತು. ಅದನ್ನ ಅವರು ನಮ್ಮ ಅತ್ತಿಗೆ ನಾನು ನೋಡ್ಕೊಳಲ್ಲ, ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ನಮ್ ತಾಯಿನ ನಾನೇ ನೋಡ್ಕೊಂತಾ ಇದೀನಿ. ನಮ್ಗೆ ಯಜಮಾನ್ರಿಲ್ಲ. ನಮ್ಗೆ 2 ಮಕ್ಳು. ಅವ್ರನ್ನ ನಾನೇ ತಂದು ನೋಡ್ಕೊಂತಾ ಇದೀನಿ. ಕೆಲ್ಸ ಬಿಟ್ಟು ಎಲ್ಲ ಬಿಟ್ಟು ನಾನು ನೋಡ್ಕೊಂತಾ ಇದೀನಿ. ಇವಾಗ ನಮ್ಮ ಅತ್ತಿಗೆ ಬಂದು, ಅವಳಿಗೆ 3 ಜನ ಹೆಣ್ಮಕ್ಳಿದಾರೆ. ನಮ್ಮ ಅಣ್ಣನ ಕೆಲಸ ಅವ್ರಿಗೆ ಸಿಕ್ಕಿದೆ, ಅವ್ರು ಮಾಡ್ತಾ ಇದ್ದಾರೆ. ಇವಾಗ ನಾನು ಜಮೀನು ಯಾರಿಗೂ ಕೊಡಲ್ಲ, ಅದು ನನ್ನ 3 ಜನ ಹೆಣ್ಮಕ್ಳಿದಾರೆ, ನನ್ಗೆ ಬರ್ಬೇಕಂತ ಓಡಾಡ್ತಾ ಇದ್ದಾರೆ. ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಬಿಟ್ಟು ನೋಡ್ಕೊಂತಾ ಇದೀನಿ. ನಮ್ 3 ಜನ ಹೆಣ್ಮಕ್ಳು ನಮಗೂ ಬರ್ಬೇಕು ಅಂತ ಇದೀವಿ. ಅಂಜಲಿ ಅವ್ರು ನಿಮ್ ಪ್ರಶ್ನೆಗೆ ಉತ್ತರಿಸ್ತಾರೆ. ನೋಡಿಮ್ಮ, ಒಂದು ಅಂಶವನ್ನ ಸ್ಪಷ್ಟ ಮಾಡ್ಕೊಂಡ್ಬಿಡಿ. ಬೇಸಿಕಲಿ ಇದರಲ್ಲಿ ನಿಮಗೆ ಹಕ್ಕು ಇದೆ, ಅಷ್ಟಂತೂ ಗ್ಯಾರಂಟಿ. ಆದರೆ ನಿಮಗೆ ಯಾರ ಮುಖೇನ ಯಾವ ರೀತಿಯಾದಂತಹ ಹಕ್ಕು ಬರುತ್ತೆ ಮತ್ತು ನಿಮಗೆ ಎಷ್ಟು ಶೇರ್ ಬರುತ್ತೆ ಅನ್ನುವುದನ್ನು ನೀವು ಕಾನೂನು ತಜ್ಞರ ಹತ್ರ ಪತ್ರವನ್ನು ತೆಗೆದುಕೊಂಡು ಹೋಗಿ ನೋಡಬೇಕಾಗತ್ತೆ. ಒಂದಂತೂ ನಿಜ, ಈಗ ಕೂಡ ಅದು ವಿಭಾಗ ಆಗಿಲ್ಲದೆ ಇರೋ ಆಸ್ತಿ. ವಿಭಾಗ ಎಂದೂ ಮಾಡ್ಕೊಂಡಿಲ್ಲ. ಪಾರ್ಟಿಷನ್ ಡೀಡ್ ಮೂಲಕ ಆಗಲಿ ಅಥವಾ ಕೋರ್ಟಿನ ಡಿಗ್ರಿ ಮೂಲಕ ಆಗಲಿ ಅವರು ವಿಭಾಗ ಮಾಡ್ಕೊಂಡಿಲ್ಲ. ಮನೆಯ ಕರ್ತ ಅಂದ್ರೆ ಅವರ ತಂದೆಯವರು ಸತ್ತು ಹೋಗಿದ್ದಾರೆ. ಹಾಗೇನೆ ಅವರ ಅಣ್ಣನಿಗೆ, ನಾವು ಹಳೆ ಕಾಲದ ಈ ಕಾನೂನು ಬರೋ ನಂಬಿಕೆಯ ಪ್ರಕಾರ ಅಣ್ಣನಿಗೆ ಬಂದ್ಬಿಡ್ಬೇಕಾಗಿತ್ತು, ಆದ್ರೆ ಅಣ್ಣ ಕೂಡ ತೀರ್ಕೊಂಡಿದ್ದಾರೆ. ಇವರ ತಾಯಿಗೆ ಮೊದಲ ಹಕ್ಕು. ಈ ತಾಯಿಯ ಪೋರ್ಷನ್ ನಲ್ಲಿ ಆಕೆ ಯಾರಿಗೆ ಬೇಕಾದ್ರೂ, 2 ಮಕ್ಕಳಿಗೆ ಬೇಕಾದ್ರೂ ಹಂಚಬಹುದು, ಅತ್ತಿಗೆಗೂ ಇದು ಕೊಡಬಹುದು. ಆದರೆ ಒಟ್ಟಾರೆಯಾಗಿ ಅತ್ತಿಗೆ ನಾದಿನಿ ಇಬ್ಬರಿಗೂ ಹಕ್ಕು ಬರುತ್ತೆ. ಮತ್ತು ಎಲ್ಲ ನಿಮ್ಮ ನಂತರ ನಿಮ್ಮ ಎಲ್ಲ ಮಕ್ಕಳಿಗೂ, ಅವ್ರು 3 ಜನ ಮಕ್ಕಳು ಹೇಳಿದ್ರಲ್ಲ, ಇವ್ರಿಗೇನೋ 2 ಮಕ್ಕಳು ಅಂತ ಹೇಳಿದ್ರು, ಗಂಡು ಮಕ್ಕಳಿರ್ಲಿ ಹೆಣ್ಮಕ್ಳಿರ್ಲಿ, ನಿಮ್ಮ ಅಷ್ಟೂ ಜನ ಮಕ್ಕಳಿಗೆ ನಿಮ್ಮ ನಂತರ ಹಕ್ಕು ಬರುತ್ತೆ. ನಿಮಗಂತೂ ಈಗ ಹಕ್ಕು ಇದೆ, ಅದ್ರ ಪ್ರಕಾರ ಮುಂದುವರಿಸಬೇಕು. ಎಸ್, ಈಗ ಮಹೇಶ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಹೇಶ್, ನಿಮ್ಮ ಪ್ರಶ್ನೆ ಏನು? ಶಂಕರಪ್ಪ ಸರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಮಹೇಶ್, ಹೇಳಿ ಮಹೇಶ್. ಸರ್ ಏನಿಲ್ಲ, ನಮ್ಮ ಅತ್ತೆಯವರು ಬಂದ್ಬಿಟ್ಟು ಆಸ್ತಿ ಬೇಕಂತೇಳಿ ಬರೋಕ್ ಬಂದಿದ್ದಾರೆ. ಬಟ್ ನಮ್ಮ ತಾತ ಅಂದ್ರೆ ನಮ್ಮ ಅತ್ತೆಯವರ ತಂದೆ ಬಂದ್ಬಿಟ್ಟು ಒಂದು 15-20 ವರ್ಷದಿಂದನೇ ತೀರೋಗಿದ್ದಾರೆ. ಒಂದು ಮತ್ತೆ ನಮ್ಮ ಅತ್ತೆಗೆ ನಾವು ಮದುವೆ ಆದಾಗ ಒಂದೇ ಬಿಟ್ಕೊಟ್ಟಿದ್ದು. ಅದನ್ನ ಅವ್ರ ಯಜಮಾನ್ರು ಕುಡಿಯೋದ್ರಿಂದಾಗಿ ಲಾಸ್ಟ್ ಇಯರ್ ನಮ್ಮ ಅಣ್ಣಂದಿರಿಗೆ ಮಾಡ್ಕೊಂಡ್ರು. ಸೊ ಇದರಿಂದ ನಾವು ಮತ್ತೆ ಅವ್ರಿಗೆ ಭಾಗ ಕೊಡ್ಬೇಕಾಗುತ್ತಾ ಅಂತ ಕೇಳಬೇಕಾಗಿತ್ತು. ಇಲ್ಲಿ ಅದು ನಿಮ್ಮ ಪ್ರಕಾರವಾಗಿ ಈಗಂದ್ರೆ ನಿಮ್ಮ ಅವ್ರ ತಾತ ತೀರ್ಕೊಂಡಿದ್ದಾರೆ, ಆಮೇಲೆ ಅವರು 20 ವರ್ಷ ಆಗಿದೆ, ಅವಾಗ ಭಾಗ ಮಾಡಿಕೊಟ್ಟಿದ್ರು, ಆ ಆಸ್ತಿನ ಬೇರೆಯವ್ರಿಗೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ. ಒಂದ್ ವೇಳೆ ಆ ಕೊಟ್ಟಿರ್ತಕ್ಕ ಒಬ್ಬರೇ ಮಗ, ನಮ್ಮಪ್ಪ ಒಬ್ಬರೇ ಮಗ. ಇಲ್ಲಿ ಒಬ್ಬರೇ ಮಗ, ನಿಮ್ಮ ಅತ್ತೆಗೆ ಬಂದ್ಬಿಟ್ಟು ನಾವು ಮದುವೆ ಮಾಡಿದ್ಮೇಲೆ ನಮ್ಮ ಅಪ್ಪ ಮದುವೆ ಮಾಡಿದ್ಮೇಲೆ ಮಾಡ್ಕೊಟ್ಟಿರೋದು. ಅದೇ ಮದುವೆ ಮಾಡಿದ್ಮೇಲೆ ಮದುವೆ ಖರ್ಚು ಕೊಟ್ಟಿದ್ರ, ಆಸ್ತಿ ಕೊಟ್ಟಿದಾರ? ಮದುವೆ ಖರ್ಚು ಕೊಟ್ಟು ನೋಡಿ, ಮದುವೆ ಅಂತ ಖರ್ಚು ಅಂತ ಕೊಟ್ರೆ ಅದು ಆಸ್ತಿ ಕೊಟ್ಟಂಗ ಆಗೋದಿಲ್ಲ.
ಅದು ಆಸ್ತಿಯಲ್ಲಿ ಭಾಗ ಕೊಟ್ಟಂಗಾಗಿಲ್ಲ. ಈ 1950 ಮಾಡಿ ಇದನ್ನ ವರದಕ್ಷಿಣೆ ತರ ಕೊಟ್ಟಿದ್ದು ನಾವು. ಇಲ್ಲ ಈ ವರದಕ್ಷಿಣೆ ಕೊಡೋದು ಇದು ಏನು ಗಿಫ್ಟ್ ಕೊಡುವಂಥದ್ದು ಅದು ಕೊಡೋದು ಇದೆಲ್ಲ ಬರೋದಿಲ್ಲ. ಭಾಗ ಅಂತ ಹೇಳ್ಬಿಟ್ಟು ನೀವೇನಾದ್ರು ಇಂತಿಷ್ಟು ಅಂತ ನೀವು ಎಷ್ಟೇ ಕೊಟ್ಟಿರಲಿ, 1956ರಿಂದ 2005 ಒಳಗಡೆ ನಿಮ್ಮ ತಾತ ಸತ್ತೋದ್ಮೇಲೆ ಒಂದು ರೂಪಾಯಿನಷ್ಟು ಇದು ನಿಮ್ಮ ಭಾಗ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ದೆನ್ ಶಿ ಇಸ್ ನಾಟ್ ಎಂಟಲ್. ಅವು ಯಾವುದೇ ಕಾರಣಕ್ಕೂ ಸಹ ಭಾಗ ಪಾರ್ಟಿಷನ್ ಮಾಡ್ಲಿಕ್ಕಿಲ್ಲ. ನೀವು ಪಾರ್ಟಿಷನ್ ಆಗಿಲ್ಲ ಅನ್ನೋದಾದ್ರೆ, ನೀವು ಇನ್ನೊಂದು ಗಿಫ್ಟ್ ಕೊಟ್ಟಿದ್ದೀವಿ ಅಥವಾ ಇನ್ನು ಮದುವೆ ಖರ್ಚು ಕೊಟ್ಟಿದ್ದೀವಿ ಅನ್ನೋದಾದ್ರೆ, ಅದು ಶಿ ಈಸ್ ಆಲ್ಸೋ ಸ್ಟಿಲ್ ಶಿ ಈಸ್ ಎಂಟೈಟಲ್ ಫಾರ್ ಗೆಟಿಂಗ್ ಪಾರ್ಟಿಷನ್ ಇನ್ ದ ಪ್ರಾಪರ್ಟಿ. ಅದಕ್ಕಾಗಿ ಇದರಲ್ಲಿ ಅವ್ರಿಗೆ ಅಧಿಕಾರ ಇರ್ತದೆ. ಸೊ ಅದಕ್ಕಾಗಿ ನೀವು ಎಲ್ಲ ಪತ್ರಗಳನ್ನ ಏನು ಅದು ನಿಜವಾಗ್ಲೂ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಅಥವಾ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಮದುವೆ ಖರ್ಚು ಕೊಟ್ಟಿರ್ತಕ್ಕಂಥ ಏನು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ವಕೀಲರನ್ನು ಸಂಪರ್ಕ ಮಾಡಿ ಎಲ್ಲ ದಾಖಲೆಗಳನ್ನು ಅವರ ಜೊತೆ ಚರ್ಚೆ ಮಾಡಿ. ಅವಾಗ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಆಗುತ್ತೆ. ಇವಾಗ ತಂದೆ ಆದವರು ಮಕ್ಕಳು ಬೆಳೀತಾ ಅವ್ರ ಹೆಸರಿಗೆ ಒಂದಷ್ಟು ಆಸ್ತಿನ ಮಾಡ್ಬಿಡ್ತಾರೆ. ತಮ್ಮ ಆಸ್ತಿಯನ್ನ ಹೊರತುಪಡಿಸಿ ಹೆಣ್ಮಗಳಿಗೆ ಒಂದು ಸೈಟು, ಗಂಡು ಮಗನಿಗೆ ಮತ್ತಿಂದೇನೋ, ಇನ್ನೊಬ್ಬ ಮಗನಿಗೆ ಒಂದು ಕಂಪನಿನೋ ಹೀಗೆ ಬರೆದು ಬಿಟ್ಟಿರ್ತಾರೆ. ಬಟ್ ಅವ್ರದ್ದು ಒಂದು ಆಸ್ತಿ ಇರುತ್ತೆ. ಈಗ ಆಸ್ತಿ ವಿಭಾಗಕ್ಕೆ ಬಂದಾಗ ಅವ್ರ ಹೆಸರಿಗೆ ಮಾಡಿರೋದು ಆಡ್ ಆಗುತ್ತಾ ಅಥವಾ ತಂದೆ ಹತ್ರ ಮಾತ್ರ ಇರೋದು ಆಡ್ ಆಗುತ್ತೆ? ನೋಡಿ, ಇದು ಬಹಳ ಒಳ್ಳೆ ಪ್ರಶ್ನೆ. ಇದು ಅನೇಕ ಜನಗಳಿಗೆ ಜಿಜ್ಞಾಸೆ ಇದೆ ಇದರಲ್ಲಿ. ನೋಡಿ, ಒಟ್ಟು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ರು ಆಗದೆ ಇರಲೂ ಸಹ ಆ ಹೆಣ್ಣು ಮಕ್ಕಳ ಹೆಸರಲ್ಲಿ ತಂದೆ ಆಸ್ತಿ ಮಾಡಿದ್ರೆ ಇದು ಒಟ್ಟು ಕುಟುಂಬದ ಆಸ್ತಿ ಆಗ್ತದೆ. ಒಂದು ವೇಳೆ ಸ್ವಯಾರ್ಜಿತ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಇದ್ರೂ ಸಹ ತಂದೆಯ ಜೀವಿತಾವಧಿ ಕಾಲದಲ್ಲಿ ಇದು ಇವ್ರ ಪ್ರಾಪರ್ಟಿ ಅಂತ ಸಪ್ರೇಟ್ ಭಾಗ ಇವಾಗಲೇ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಏನಾದರೂ ಪತ್ರಗಳು ಬರ್ಕೊಂಡಿರ್ತಕ್ಕಂಥ ಅವ್ರ ಹೆಸರಲ್ಲಿ ವೈಯಕ್ತಿಕವಾಗಿ ಅವ್ರ ದುಡ್ಡನ್ನು ಸೇರಿಸಿ ಮಾಡಿರ್ತಕ್ಕಂಥ ಸಂದರ್ಭ ಆಗಿದ್ರೆ, ಅಂದರೆ ಆ ಭಾಗ ಆಸ್ತಿ ಆಗಿದೆ ಅಂದ ತಕ್ಷಣ ಆ ಒಟ್ಟು ಕುಟುಂಬ ಒಡೆದಿದೆ ಅಂತ ಅರ್ಥ. ಒಟ್ಟು ಕುಟುಂಬ ಅಲ್ಲ ಅಂತ ಅರ್ಥ. ಒಂದು ವೇಳೆ ಒಟ್ಟು ಕುಟುಂಬದಲ್ಲಿ ಇದ್ದುಕೊಂಡು ಪ್ರಾಪರ್ಟಿ ಮಾಡಿದ್ರೆ ಇದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ನಾವು ಈಕ್ವಲ್ ಶೇರ್ ಹೋಗ್ತದೆ. ಅಂದ್ರೆ ಏನು ಗೊತ್ತಾ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬ ಅಂತ ಅವರು ಡಿಕ್ಲೇರ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಒಟ್ಟಿಗೆ ಬರ್ತಾ ಇರುತ್ತೆ. ಆದ್ರೆ ಆಸ್ತಿಯನ್ನು ಮಾತ್ರ ಒಬ್ಬ ಮಗನ ಹೆಸರಲ್ಲಿ, ಅಣ್ಣನ ಮಗಳ ಹೆಸರಲ್ಲಿ ಈ ತರ ಮಾಡಿದ್ರೆ ವಿಭಾಗ ಆಗುವಂತಹ ಸಂದರ್ಭದಲ್ಲಿ ಎಲ್ಲವನ್ನು ಪರಿಗಣಿಸಿ ಪ್ರಾಪರ್ಟಿ ಶೇರ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್.